ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಏಪ್ರಿಲ್ 28ಕ್ಕೆ ಈ ಘಟನೆ ನಡೆಯುತ್ತೆ. ಇದಾದ ಮೇಲೆ ಕುಸಿದು ಹೋಗ್ತಾರೆ ವರ್ಮನಿಯವರು, ಮನೆಗೆ ಹೋಗ್ಬಿಡ್ತಾರೆ. ಆ ಘಟನೆ ಆದ ತಕ್ಷಣ ಮನೆಗೆ ಹೋಗ್ತಾರೆ. ಅದಾದ ಮೇಲೆ 1.5 ತಿಂಗಳ ನಂತರ ರಾಜೀನಾಮೆಯ ನಿರ್ಧಾರ ಮಾಡ್ತಾರೆ. ಮೇ 14ಕ್ಕೆ. ಅದಾದ ಮೇಲೆ ಎಲ್ಲರೂ ಎಚ್ಚೆತ್ಕೊಳ್ತಾರೆ. ರಾಜಕಾರಣಿಗಳು, ಅಧಿಕಾರಿಗಳು ದೌಡಾಯಿಸ್ತಾರೆ. ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2:10ರವರೆಗೆ ಸಭೆ ನಡೆಯುತ್ತೆ. ಕೋನ್ ರೆಡ್ಡಿ ಅವರು ಬರ್ತಾರೆ. ಎಚ್ ಕೆ ಪಾಟೀಲ್ರಿಗೆ ಸಾರಥ್ಯ ಕೊಡ್ತಾರೆ. ಎಚ್ ಕೆ ಪಾಟೀಲ್ರು ಆಪ್ತರು ಅನ್ನೋ ಕಾರಣಕ್ಕೆ. ಇದೆಲ್ಲದರ ನಡುವೆ ಬರಮನಿಯವರು ಆಗಾಗಲೇ ಬೇಸತ್ತು ಹೋಗಿದ್ರು. ಅಲ್ಲಿವರೆಗೆ ಅವರಿಗೆ ಯಾವ ಸಪೋರ್ಟು ಸಿಕ್ಕಿರಲಿಲ್ಲ. ಮಿರ್ಜಿ ಸರ್, ಇಂತಹ ಘಟನೆಗಳು ಅಥವಾ ಇದಕ್ಕಿಂತ ಕಡಿಮೆಯ ಘಟನೆಗಳನ್ನ ನೀವು ನಿಮ್ಮ ಸರ್ವಿಸ್ನಲ್ಲಿ ನೋಡಿರ್ತೀರಾ ಸರ್. ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಯಾವುದೇ ನೌಕರನಿಗೆ ಅತಿ ದೊಡ್ಡ ನಿರೀಕ್ಷೆ ಇರೋದು ಅವರ ಇಲಾಖೆಯ ಬೆಂಬಲ. ಬರಮನಿಯವರು ಬರ್ಕೊಳ್ತಾರೆ, ನನ್ನ ನೆಚ್ಚಿನ ಹಿರಿಯ ಅಧಿಕಾರಿಗಳು ಕೂಡ ನನ್ನನ್ನು ಸಂತೈಸೋದಿಲ್ಲ, ನನ್ನ ಬೆಂಬಲಕ್ಕೆ ನಿಂತ್ಕೊಳ್ಳೋದಿಲ್ಲ ನಮ್ಮ ಇಲಾಖೆ ಅಂತ. ಮಿರ್ಜಿ ಸರ್, 7 ಸೆಕೆಂಡ್ ಡಿಲೇ ಮಾಡ. ಬೆಂಬಲಕ್ಕೆ ನಿಂತಿಲ್ಲ ಹಿರಿಯ ಅಧಿಕಾರಿಗಳು ಅಂತ ಹೇಳಿದ್ದಾರಲ್ಲ, ಹೌದಾ? ಹೌದು ಹೌದು. ಹಲೋ ಮಿರ್ಜಿ ಸರ್, ನನ್ನ ನೆಚ್ಚಿನ ಹಿರಿಯ ಅಧಿಕಾರಿಗಳು ನನ್ನ ಜೊತೆಗೆ ನಿಲ್ಲೋದಿಲ್ಲ ಅಂತಾರೆ. ಅದು ಅಷ್ಟೇ ತಪ್ಪು. ಸಿದ್ದರಾಮಯ್ಯನವರು ಏನು ಇವರಿಗೆ ಹೊಡಿಲಿಕ್ಕೆ ಹೋದದ್ದು ತಪ್ಪು ಅಂತ ನಾನು ಹೇಳಿದ್ನೋ, ಹಿರಿಯ ಅಧಿಕಾರಿಗಳು ಎಲ್ಲರದು ತಪ್ಪಿದೆ. ಹಿರಿಯ ಅಧಿಕಾರಿಗಳು ತಕ್ಷಣ ಬೆಂಬಲಕ್ಕೆ ಬರಬೇಕಾಯಿತು, ಮಾತಾಡಬೇಕಾಯಿತು, ಸಮಾಧಾನ ಮಾಡಬೇಕಾಯಿತು, ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿತ್ತು. ಸರ್, ಇದು ಆಗಿರೋದು ಸರಿ ಇಲ್ಲ ಅಂತ ಹೇಳ್ಬೇಕಾಯಿತು. ಒಂದು ಉದಾಹರಣೆ ಕೊಡ್ತೀನಿ ನಾನು ತಮಗೆ. ಈ ಒಂದು ಬಾರಿ ನಾನು ಮತ್ತು ಯಡಿಯೂರಪ್ಪನವರು ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಮಾಲ್ಗತ್ತಿ ಅಂತ DCP, ನಿಮ್ಮಲ್ಲೆಲ್ಲ ಬರ್ತಾರೆ ಅವರು, ಮಾಲ್ಗತ್ತಿ DCP ಅವರು ಬಂದರು, ಇದ್ದಾರೆ ಕೇಳಿ. ಹಿಂದೆ ಬಂದು ನಾನು ಅವರು ಮಾತಾಡಬೇಕಾದ್ರೆ ಅವರು ಸಜೆಷನ್ ಕೊಟ್ಬಿಟ್ರು, ಏನೋ ಒಳ್ಳೇದಕ್ಕೆ ಕೊಟ್ಟರು, ಸರ್ ಇದು ಸರಿ ಅಂತೇಳಿ. ತಕ್ಷಣ ಯಡಿಯೂರಪ್ಪನಿಗೆ ಸಿಟ್ಟು ಬಂದುಬಿಡ್ತು. ಅವ್ರ ಮೇಲೆ ಭಾಳ ಜೋರಾಗಿ, ಏನು ಯಾಕೆ ಮಧ್ಯೆ ಬರ್ತಾರೆ, ಯಾರು ಇರೋದು ಅಂತ ಗಲಾಟೆ ಮಾಡಿದ್ರು. ಆಮೇಲೆ ನಾನು ಹೇಳಿದೆ, ಇಲ್ಲ ಸರ್, ಒಳ್ಳೆ ಅಧಿಕಾರಿ, ನಮಗೆ ಸಪೋರ್ಟಿವ್ ಆಗಿ ಕೊಟ್ಟಿದ್ದಾರೆ ಅಂತ. ತಕ್ಷಣ ಅಲ್ಲೇ, ಸಾರಿಯಪ್ಪ, ನಾನು ಹೇಳಿದ್ದು ತಪ್ಪಾಯಿತು, ಅದಾಗಬಾರ್ದಾಯ್ತು, ಡೋಂಟ್ ಮಿಸ್ಟೇಕ್ ಮೀ, ಡೋಂಟ್ ಟೇಕ್ ಇಟ್ ಯುವರ್ ಹಾರ್ಟ್ ಅಂತ ಅಲ್ಲೇ ಹೇಳಿದ್ರು. ಆ ಯಡಿಯೂರಪ್ಪ ಅವ್ರಿಗಿನ ಸಿಟ್ಟಿದೆಯಾ ಅವ್ರಿಗೆ? ಕರ್ನಾಟಕ ರಾಜ್ಯದಲ್ಲಿ ಕಂಡಂತೆ ಎಲ್ಲ ಸಿಟ್ಟು ಅಂತ ಹೇಳೋದು ಯಡಿಯೂರಪ್ಪನವ್ರಿಗೆ ಜಾಸ್ತಿ. ಆದರೂ ಸಹ ನಾನು ಹೇಳೋದು, ಈಗ ಅವರೇ ನಾರಾಯಣಗೌಡರು ಹೇಳ್ತಾಯಿದ್ರು, ಅವ್ರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕಾಯ್ತು, ಆ್ಯಕ್ಷನ್ ತಗೋಬೇಕಾಯ್ತು, DE ಮಾಡಬೇಕಾಯ್ತು ಅಂತ ಕರೆಕ್ಟಾಗಿ ಹೇಳಿದ್ದಾರೆ. ಆದರೆ ಅದರಲ್ಲಿ ನಾರಾಯಣ ಬರಮನಿಯವ್ರದ್ದು ಆ ಪಾತ್ರ ಅಲ್ಲ. ಅವರಿದ್ದಿದ್ದು ಸ್ಟೇಜ್ ನೋಡಲಿಕ್ಕೋಸ್ಕರ ಅಂತಿದ್ದು, ಸ್ಟೇಜ್ ಸೂಪರ್ವಿಷನ್. ಸೊ ಅವ್ರು ತಪ್ಪಿಲ್ಲ. ಅದಕ್ಕೆ ಆತುರವಾಗಿ ಏನಾದರೂ ಮಾಡಿದ್ರೆ ಆತುರಗಾರನಿಗೇನು ಹೇಳಿ ಬುದ್ಧಿ ಕಡಿಮೆ ಅಂತ ಹೇಳ್ತಾರೆ. ಆ ರೀತಿ ಆತುರವಾಗಿ ಅವನು ಕೇಳಬೇಕಾಯ್ತು, ಅಲ್ಲಿ ಯಾರಪ್ಪ ಏನಾಗಿದೆ ಅಂತ ಹೇಳ್ತು ವಿಚಾರ ಮಾಡಬೇಕಾಯ್ತು. ಅಲ್ಲಿರ್ತಕ್ಕಂಥ IG-ನೋ DG-ಗೋ ಇಂಟೆಲಿಜೆನ್ಸ್ ಚೀಫ್ ಅವ್ರ ಜೊತೆಗೆ ಇರ್ತಾರೆ, ಅವ್ರು ಕೇಳಿ ವಾಟ್ ಈಸ್ ದಿ ಮಿಸ್ಟೇಕ್ ಅಂತ ಹೇಳ್ಬೇಕಾಯ್ತು. ಅದು ಬಿಟ್ಬಿಟ್ಟು ಅವ್ರನ್ನ ಕರೆದ್ಬಿಟ್ಟು ಕಪಾಳ ಮೋಕ್ಷಕ್ಕೆ ಮಾಡೋದು ತಪ್ಪಿಲ್ಲ. ಮತ್ತು ನಾರಾಯಣಗೌಡರು ಕೆಲವರು ಹೇಳ್ತಿದ್ರು, ಏನು BJP ಹಂಗಂದ್ರು, ಇವರು ಯಾರೋ ಏನೋ ಅಂದರು ಅಂತ ನಾವು ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರೋ ಹೇಳಿದ್ರು ಅಂತ ನಾವು ಯಾವ ರೀತಿ ಮಾಡೋಕ್ಕಾಗ, ನಾವು ಸರಿಗಿರಬೇಕು, ಅದನ್ನು ಇವರು ತಿಳ್ಕೋಬೇಕಾಗ್ತದೆ. ಮತ್ತು ಈಗ ಇದೇ ಕಾಂಗ್ರೆಸ್ ಸರ್ಕಾರದಲ್ಲೇ ಅಷ್ಟೇ ಎಂತೆಂಥ ನಾಯಕರಿದ್ದರು. ಯಾಕೆ AICC ಅಧ್ಯಕ್ಷರಿದ್ದಾರೆ, ನನಗೆ ಗೃಹ ಮಂತ್ರಿಗಳಾಗಿದ್ದರು ಎಷ್ಟೋ ವರ್ಷ. ಒಂದು ದಿವಸ ಒಬ್ರಿಗೆ ಏನಾದರೂ ಒಂದು ಮಾತು ಹೇಳಿಲ್ಲ, ಏನಾದರೂ ಬಂದು ಕೇಳೋರು, ಸಾಲ್ವ್ ಮಾಡೋರು. SM ಕೃಷ್ಣ ಅವರಿದ್ದರು, ಧರ್ಮಸಿಂಗ್ ಇದ್ದರು, ಮೊಯ್ಲಿಯವರಿದ್ದರು, ಹೆಸರು ಹೇಳಿದ್ರು ಬಂಗಾರಪ್ಪನ, ಎಲ್ಲ ಬೇಕಾದಷ್ಟು ಜನ ಇದ್ದರು, ಎಲ್ಲ ಕಾಂಗ್ರೆಸ್ ಮಂತ್ರಿಗಳೇ ಆಗಲಿ. ಯಾರೂ ಈ ರೀತಿ ಉದ್ದಟತನ ಮಾಡ್ತಿರಲಿಲ್ಲ. ಅಕಸ್ಮಾತ್ ಆಗುತ್ತೆ, ಮನುಷ್ಯ ಆದಮೇಲೆ ಸ್ವಾಭಾವಿಕವಾಗಿ ತಪ್ಪಾಗ್ತದೆ. ಈಗೇನು ಆಯ್ತಪ್ಪ, ಮುಖ್ಯಮಂತ್ರಿಗಳು ಹೇಳ್ಬಾರ್ದು, ಆಯ್ತಪ್ಪ ಅದೇನೋ ನಾನು ಸಿಟ್ಟಿನಲ್ಲಿ ಹೇಳಿದೆ, ಆಲ್ ರೈಟ್ ಅಂತ ಹೇಳಿದರೆ ಮುಗಿದೋಗಿರೋದು ಕತೆ, ಅಲ್ಲಿಗೆ ಮುಗಿಯೋದು. ಇಷ್ಟೊಂದೆಲ್ಲ ಆಗ್ತಾನೂ ಇರಲಿಲ್ಲ. ಬಟ್ ಒಬ್ಬ ಅಧಿಕಾರಿಗೆ ಆ ರೀತಿ ಮಾಡೋದು, ನಾನು ಆಗಲೇ ಅದು ಸ್ಟಾರ್ಟಿಂಗ್ನಲ್ಲೇ ತಮ್ಗೆ ಹೇಳಿದೆ, ಪೊಲೀಸ್ ಅಂದರೆ ಅವನು ರೆಪ್ರೆಸೆಂಟೇಟಿವ್ ಆಫ್ ದಿ ಗೌರ್ಮೆಂಟ್ ಆನ್ ದಿ ಸ್ಪಾಟ್, ಆನ್ ದಿ ಫೀಲ್ಡ್. ಯಾರಿಗಿಲ್ಲದಷ್ಟು ಅಧಿಕಾರ ಅವ್ರಿಗಿದೆ. ಒಂದು ಚೀಫ್ ಜಸ್ಟಿಸ್ಗೆ ಇಲ್ಲದ ಅಧಿಕಾರ ಅವ್ರಿಗಿರುತ್ತೆ. ಯಾಕೆಂದರೆ ಅವನು ಹಿ ವಿಲ್ ಎನ್ಫೋರ್ಸ್, ಹಿ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಿ ಸ್ಪಾಟ್, ಹಿ ವಿಲ್ ಡಿಸೈಡ್ ವಾಟ್ ಟು ಡೂ. ಮತ್ತು ಅಂಥವ್ರಿಗೆ ಅಟ್ಮೋಸ್ಟ್ ರೆಸ್ಪೆಕ್ಟ್. ನಾವು ಯಾವಾಗ ಪೊಲೀಸಿಗೆ ರೆಸ್ಪೆಕ್ಟ್ ಕೊಡೋಲ್ವೋ ಅಲ್ಲಿ ಅರಾಜಕತೆ. ಪೊಲೀಸಿಗೆ ಎಲ್ಲಿ ರೆಸ್ಪೆಕ್ಟ್ ಇಲ್ವೋ ಫೀಲ್ಡ್ನಲ್ಲಿ ಅಲ್ಲಿ ಅರಾಜಕತೆ ಸೇರೋಗುತ್ತೆ. ನಾವೆಲ್ಲ ಕೆಲವು ಸಿನಿಮಾಗಳು ನೋಡಿರ್ಬೋದು. ಈ ಸಿನಿಮಾಗಳಲ್ಲಿ ಅವ್ರು ಹೇಳ್ತಾರೆ, ವಿಲನ್ ಏನೋ ಜಗಳ ಆಡಬೇಕಾದ್ರೆ ಅವನು ಇನ್ಸ್ಪೆಕ್ಟ್ರು ಹೀರೋ ಇದ್ದರೆ, ನೀನು ವರದಿ ಹಾಕೊಂಡಿದ್ಯಾ, ಕಾಕಿ ಹಾಕಿದ್ಯಾ, ಅದಕ್ಕೆ ಸುಮ್ಮನೆ ಇದ್ದೀನಿ ಅಂತ.
ಅವನ ತಕ್ಷಣ ಕಾಕಿ ಬಟ್ಟೆ ಬಿಚ್ಚಿ ಫೈಟಿಂಗ್ ಹೋಗ್ತಾನೆ. ಅಂದರೆ ಈವನ್ ದಿ ಟೆರರಿಸ್ಟ್ ಆಲ್ಸೋ, ಈವನ್ ಅಂಡರ್ವರ್ಲ್ಡ್ ಆಲ್ಸೋ ಅವರು ಹೇಳ್ತಾರೆ ಅಯ್ಯೋ ಆ ಕಾಕಿಗೆ ಬೆಲೆ ಕೊಡಬೇಕು ಅಂತ. ಅದು ಬರಮನಿಗೆ ಬೆಲೆ ಅಲ್ಲ, ಅದು ಇಟ್ ಈಸ್ ಫಾರ್ ದಿ ಪೊಲೀಸ್ ಆ್ಯಂಡ್ ಇಟ್ ಈಸ್ ಫಾರ್ ದಿ ಕಾಕಿ. ಯಾರೇ ಆಗಲಿ ಅಲ್ಲಿ ಕಾನೂನನ್ನು ಪಾಲಿಸಲೇಬೇಕು. ಇಲ್ಲ ಮುಖ್ಯಮಂತ್ರಿನೇ ಕಾನೂನು ಪಾಲಿಸಲಿಲ್ಲ ಅಂದಂಗಾಯ್ತು. ಒಬ್ಬರಿಗೆ ಮಾಡ್ಲಿಕ್ಕೆ ಹೋದ್ರೆ, ಒಬ್ಬನ ಹೊಡಿಲಿಕ್ಕೆ ಹೋದ್ರೆ ಮಾಡಿದ್ರೆ ಇದಾಗ್ತದೆ. ಮತ್ತೆ ಎಂತಹ ಬಂದೋಬಸ್ತ್ಗಳಲ್ಲೂ ನಾನು ಹೇಳ್ತಿದ್ದೀನಿ ಅವ್ರಿಗೆ ತಪ್ಪಾಯ್ತು ಅಂತ. ತಪ್ಪಾಗ್ತದೆ, ಎಲ್ಲ ಕೆಲಸಗಳು ಮಾಡಿದಾಗಲೂ ತಪ್ಪಾಗುತ್ತೆ. ಆ ಕ್ರಮ ತೆಗೆದುಕೊಳ್ಬೇಕಾದ್ರೆ ಮತ್ತೆ ನೀವು ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿ ಯಾರು ತಪ್ಪಾಗಿದೆ ಅದನ್ನು ಕರೆಕ್ಟಾಗಿ ನೋಡಿ ಕ್ರಮ ತೆಗೆದುಕೊಳ್ಳಬೇಕು ಹೊರತು ಈ ರೀತಿ ವರ್ತನೆ ಮಾಡೋದು ಖಂಡಿತ ಸರಿಯಲ್ಲ ಅಂತ ನಾನು ಹೇಳಿ ಸ್ಪಷ್ಟ ಅಭಿಪ್ರಾಯ. ರವಿ, ಒಂದೊಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಬರಮನಿ ಅವ್ರು ಹೇಳ್ತಾರೆ, ನಾನು ಪ್ರತಿದಿನ ಖಾಕಿ ಹಾಕೊಳ್ಳುವಾಗ ನನಗೆ ಆ ಘಟನೆ ನೆನಪಾಗುತ್ತೆ ಅಂತ. ಅದೇ ರಾಜೀನಾಮೆ ಪತ್ರದಲ್ಲಿ ಅವರನ್ನು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಹೇಳ್ತಾರೆ, ನನಗೆ ನನ್ನ ಖಾಕಿ ನನ್ನ ತಾಯಿಗೆ ಸಮಾನ ಅಂತ. ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.